ಅಮ್ಮ, ಎದುರುಗಡೆ ಮನೆ ಬೀಗ ಹಾಕಿದೆ, ಅವ್ರು ಬಂದ ತಕ್ಷಣ ಈ ಕಾಗದ ಕೊಟ್ಬಿಡಿ. ಸರಿ. ಏನ್ ಗ್ರಾಚಾರ ಬಂತೆ ಬಾಬಾ. ಕಣ್ ಬಿಡ್ತಾ ಇದ್ದಂಗೆ ಕಾಫಿ ಸಿಗ್ತಾ ಇತ್ತು, ಆಗಾಗ ಪಾಯಸ ಬರ್ತಾ ಇತ್ತು, ಹಬ್ಬ ಇಲ್ದಿದ್ರು ಹಬ್ಬದ ಊಟ ಬರ್ತಾ ಇತ್ತು. ಈಗ ಒಂದ್ ಸಿಂಗಲ್ ಕಾಫಿಗೆ ಊರೆಲ್ಲ ಅಲಿಬೇಕಾದಂತ ಪರಿಸ್ಥಿತಿ ಬಂದಿದೆ. ಕರ್ಬುದ ಕಾಂಡ ಅಂದ್ರೆ ಇದೆ ನೋಡು. ಅಯ್ಯೋ, ಸ್ವಲ್ಪ ಮುಂದೆ. ಎಲ್ಲಿ? ನಿನ್ನ ಎದುರುಗಡೆ ಇದ್ದೀನಿ. ಎಲ್ಲಿದ್ದೀರಾ? ಬೇಗ. ಅಯ್ಯೋ, ಎಲ್ಲಿ? ಇಲ್ಲ, ಮುಂದೆ ಬಾ. ಮುಂದೆ. ಎಲ್ಲಿ? ಎಲ್ಲಿದ್ದೀರಾ? ಇಲ್ಲಿದ್ದೀರಾ? ಬಾ. ಎಲ್ಲಿ? ಹಾಗೆ ಮುಂದೆ ಬಾ. ಸೋತ್ಬಿಟ್ಯಾ? ಅಯ್ಯೋ ಪಾಪ. ಅಲ್ಲ ಮೇಘ, ಒಂದ್ ವೇಳೆ ಜೀವನ ಪೂರ್ತಿ ಕಣ್ ಕಟ್ಕೊಂಡ್ರೆ ಏನ್ ಮಾಡ್ತೀಯ? ಸರಿ ಅಂತ ಒಪ್ಕೋತೀನಿ. ಕಣ್ ಕಾಣಿಸ್ದೆ ಹೇಗ್ ನಡೀತೀಯ? ಹೇಗಿರ್ತೀಯ? ಹೇಗ್ ಹೋಗ್ತೀಯ? ಹೇಗ್ ಬರ್ತೀಯ? ಪಟ್ಟಿ ಕಟ್ಟಿರೋದು ನನ್ ಕಣ್ಣಿಗೆ ತಾನೆ. ನಿಮ್ ಕಣ್ಣು ತೆರೆದೇ ಇರುತ್ತಲ್ವಾ? ಆ ಕಣ್ಗಳು ನನ್ನ ನಡ್ಸಲ್ವಾ, ಇಲ್ಲ ಬದುಕ್ಸಲ್ವಾ? ನೀವು ನೋಡಿದ್ಮೇಲೆ ನಾನ್ ನೋಡೋದೇನಿದೆ? ನನಗೆ ನಿಮ್ ಕಣ್ಗಳೇ ಸಾಕು. ಸರ್, ಟೆಲಿಗ್ರಾಮ್. ಏನಯ್ಯ? ಇಲ್ಲೊಂದು ಸೈನ್ ಹಾಕಿ ಸರ್. ನಿಮ್ ಪೋಸ್ಟರ್ ಸ್ಟ್ರೈಕ್ ಮುಗೀತಾ? ಮುಗೀತು ಸರ್. ಮತ್ತೆ ಯಾವಾಗಿಂದ? ಗೊತ್ತಿಲ್ಲ ಸರ್. ಸರ್ ನಡಿ. ಬಾಬಾ, ಏನು? ಮದರ್ ಸೀರಿಯಸ್, ಸ್ಟಾರ್ಟ್ ಇಮಿಡಿಯೇಟ್ಲಿ. ಅಮ್ಮನಿಗೇನಾಯ್ತು? ಎಷ್ಟಪ್ಪ? 35 ರೂಪಾಯಿ ಕೊಡಿ. ಆ ದೀಪದ ಕಂಬ ತಗೊಂಡು ಹೋಗಿ ಆ ದೇವ್ರ ಮನೇಲಿ ಇಡಪ್ಪ. ಅಲ್ಲೇ ಇಡು ಮರಿ. ಈ ಬಾಳೆಗೊನೆ ಎಲ್ಲಿ ಮಡಗ್ಲೆ? ನಿನಗೆ ಎಷ್ಟು ಸತಿ ಹೇಳೋದಪ್ಪ, ಅಲ್ಲಿ ತಗೊಂಡೋಗಿಡು. ಅಮ್ಮ, ಕಲ್ಯಾಣ ಬಂದ್ಯಪ್ಪ. ಅಯ್ಯೋ, ಒಡ್ದು ಹಾಕಿ ಬಿಟ್ಯಾ? ನಿಂಗೆ ಎಷ್ಟೆಲ್ಲ ಹೇಳುದು ಜೋಪಾನವಾಗಿ ಎತ್ತಿಡು ಅಂತ. ಸರಿ ಸರಿ, ತಗೊಂಡೋಗ ಆಚೆಗೆ ಹಾಕು. ಅಮ್ಮ, ಕಲ್ಯಾಣ, ನಿನ್ಗೇನಾಗಿದೆಯಮ್ಮ? ನನಗೇನಾಗಿದೆಯೋ? ನಾನ್ ಚೆನ್ನಾಗೇ ಇದೀನಿ ನೋಡು. ಮತ್ತೆ ನೀನ್ ಸೀರಿಯಸ್ ಆಗಿದೆ ಅಂತ ಟೆಲಿಗ್ರಾಮ್ ಕೊಟ್ಟಿದ್ದಾರೆ. ಹೌದಪ್ಪ, ಇನ್ 2 ದಿವಸದಲ್ಲಿ ಮದ್ವೆ ಆಗೋ ಹುಡುಗ ಮನೆಗ್ ಬರ್ದೇ ಇದ್ರೆ ಸೀರಿಯಸ್ ಅಲ್ದೆ ಸುಖವಾಗಿದ್ದೀನಿ ಅಂತ ಟೆಲಿಗ್ರಾಮ್ ಕೊಡ್ಲಾ? ಮದುವೆನಾ? ಯಾರಿಗೆ? ಇನ್ಯಾರಿಗೆ? ನಿಮ್ಮಪ್ಪನಿಗೆ. ನನಗ? ನೋಡು, ನೀನೇ ಫೋಟೋ ನೋಡಿ ಒಪ್ಪಿದೀನಿ ಅಂತ ಕಾಗ್ದ ಬರ್ತಿದ್ಯಲ್ಲಪ್ಪ, ಅದೇ ಹುಡುಗಿ ಜೊತೆ ನಿನ್ನ ಮದ್ವೆನ ನಿಶ್ಚಯ ಮಾಡಿದೀವಿ. ಸಂತೋಷ ತಾನೇ? ನೋಡಿ, ನಾನ್ ಯಾವ ಹುಡುಗಿ ಫೋಟೋ ನೋಡಿಲ್ಲ, ಯಾವ ಕಾಗದ ನಾನ್ ಬರ್ದಿಲ್ಲ. ಬರೀಲಿಲ್ವಾ? ಇರು, ಬರ್ತೀನಿ. ನೀನೇ ನಮ್ಮಮ್ಮನ ಲೆಟರ್ ಬರ್ದಿಲ್ಲ ತಾನೆ? ನಾನ್ ನಮ್ಮಮ್ಮನಿಗೆ ಲೆಟರ್ ಬರೆಯಲ್ಲ, ಈ ನಿಮ್ಮಮ್ಮನ ಬರೀತೇನಾ? ನೋಡಿಲಿ, ನೀನೇ ಬರ್ದಿರೋ ಕಾಗ್ದ. ಪ್ರೀತಿ ಅಮ್ಮ, ನೀನ್ ಕಳ್ಸಿದ ಹುಡುಗಿ ಫೋಟೋ ತುಂಬಾ ಇಷ್ಟ ಆಯ್ತು. ಅವ್ರ ಅಪ್ಪ ಅವನ ಹತ್ರ ಮಾತಾಡು, ಮದುವೆ ಫಿಕ್ಸ್ ಮಾಡು. ಮುಹೂರ್ತ ದಿನ ಫಿಕ್ಸ್ ಮಾಡಿ ಯಾವತ್ತು ಅಂತ ತಿಳಿಸಿದ್ರೆ ಇಮಿಡಿಯೇಟ್ ಆಗಿ ಹೊಟ್ಟು ಬರ್ತೀನಿ. ಇಂತಿ ನಿಮ್ ಮಗ ಕಲ್ಯಾಣ್. ಅಮ್ಮ, ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ಕಾಗದ ನಾನ್ ಬರ್ತಿದ್ದಲ್ಲ. ನನಗೆ ಮದುವೆ ಇಷ್ಟ ಇಲ್ಲ. ಇಷ್ಟ ಇಲ್ಲ? ಯಾಕೆ ಇಷ್ಟ ಇಲ್ಲ? ಇಷ್ಟ ಇಲ್ಲ ಅಂತ ಅವ್ನು ಹೇಳಿಲ್ವಾ? ಯಾಕೆ ಇಷ್ಟ ಇಲ್ಲ ಅಂತ ಅವನೇ ಹೇಳ್ಬೋದಲ್ಲ? ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ. ಇಷ್ಟ ಇಲ್ಲ ಅನ್ನೋದಕ್ಕೆ ಹುಡುಗಿಲಿ ಏನೋ ಕಮ್ಮಿ ಆಗಿದೆ. ಈ ಹುಡುಗಿ ಅಂತಲ್ಲಮ್ಮ, ನನಗೆ ಯಾವ ಹುಡುಗಿನ ಮದುವೆ ಯಾಕೆ ಇಷ್ಟ ಇಲ್ಲ.
ಅಮ್ಮ ಈ ಕಾಗ್ದ ನೀನು ಬರ್ದಿದ್ಯೋ ಇಲ್ವೋ ನನಗ್ ಬೇಕಾಗಿಲ್ಲ. ನೋಡು, ಮಾತ್ ಕೊಟ್ಟಿದ್ದು ಆಯ್ತು, ಮುಹೂರ್ತ ಇಟ್ಟಿದ್ದು ಆಯ್ತು, ಊರ್ನವ್ರಿಗೆಲ್ಲ ಲಗ್ನ ಪತ್ರಿಕೆ ಹಂಚಿದ್ದು ಆಯ್ತು. ಈ ಹುಡುಗಿನೇ ನಿನ್ ಹೆಂಡತಿ, ಈ ಮದುವೆ ನಡೆದೇ ತೀರ್ಬೇಕು. ನಮಸ್ಕಾರ ಸರ್. ಓಹ್ ಬನ್ನಿ, ನಮಸ್ಕಾರ. ಅಂತೂ ಈ ಹಳ್ಳಿ ಮಕ್ಕಳ ಮೇಲೆ ವಿಶ್ವಾಸ ಇಟ್ಟು ಮದ್ವೆ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಸರ್. ಹೌದು ಸರ್. ನಮಸ್ಕಾರ. 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 ಬನ್ನಿ. ನಮಸ್ಕಾರ. ನಮಸ್ಕಾರ. ಊರವ್ರಿಗೆಲ್ಲ ಲಗ್ನ ಪತ್ರಿಕೆ ಬಂತು, ಆದ್ರೆ ನಮಗ್ ಮಾತ್ರ ಬರ್ಲಿಲ್ಲ. ಮದ್ವೆ ನೋಡ್ಬೇಕು ಅನ್ನಿಸ್ತು, ಬಂದ್ಬಿಟ್ವಿ. ಮದ್ವೆ ಕರೀದೇ ಇದ್ರು ಬಂದಿದೀವಿ, ದಯವಿಟ್ಟು ಏನು ಅನ್ಕೋಬೇಡಿ. ಮದ್ವೆ ಇದ್ದಕ್ಕಿದ್ದ ಹಾಗಿಟ್ಟಿದ್ರಿಂದ ಎಲ್ರೂ ಕರೆಯೋಕ್ ಆಗ್ಲಿಲ್ಲ. ನೀವೆಲ್ಲರೂ ಬಂದಿದ್ ತುಂಬಾ ಸಂತೋಷ. ನಡೀರಿ ಒಳಗೆ ಬನ್ನಿ. ನಮಸ್ಕಾರ. ನಮಸ್ಕಾರ. ಆರ್ತಿ ತಗೊಂಬನ್ನಿ. ಮೇಘಮಾಲಾ, ಸ್ವಲ್ಪ ಇಲ್ಲಿ ಬರ್ತೀಯಾ? ನಾಳೆ ಧಾರೆ ಆದ್ಮೇಲೆ ಎಲ್ರಿಗೂ ಕೊಡ್ಬೇಕಲ್ವಾ, ಅದಕ್ಕೆ ತಾಂಬೂಲ ಕಟ್ತಾ ಇದ್ವಿ. ನಾನೊಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳಿ. ದಯವಿಟ್ಟು ನೀನ್ ಇಲ್ಲಿಂದ ಹೊರಟೋಗು. ನಿನ್ನ ನೋಡ್ದಾಗಿಂದಲೂ ಅವನೊಂಥರ ಆಗೋದ. ಹೆಸರಿಗೆ ಮಾತ್ರ ಮದ್ವೆ ಗಂಡು. ಅವನ ಮುಖದಲ್ಲಿ ಸ್ವಲ್ಪನಾದ್ರೂ ನಗು ಅನ್ನೋದೇ ಇಲ್ಲ. ಏನಾದ್ರೂ ಆಗ್ಬಾರ್ದಾಗ್ಬಿಡುತ್ತೇನೋ ಅಂತ ನನಗ್ ಭಯ ಆಗ್ತಿದೆ. ನಾಳೆ ಬೆಳಿಗ್ಗೆ ಮದ್ವೆ ನೋಡ್ಕೊಂಡು ಹೊರಟೋಗ್ತೀನಿ. ತಾಳಿ ಕಟ್ಟಿದ್ಮೇಲೆ ಒಂದು ನಿಮಿಷನೂ ಇರೋಲ್ಲ. ತಾಳಿ ಕಟ್ಟೋದಿರ್ಲಿ, ನೀನ್ ಇಲ್ಲಿದ್ರೆ ತೋರಣ ಕೂಡ ಕಟ್ಟೋದಿಲ್ಲ ಅವನು. ಈ ಮದ್ವೆ ನಿಂತೋದ್ರೆ ಅದಕ್ಕೆ ಕಾರಣ ನೀನೇ ಆಗ್ತೀಯ. ಬೇಡಿಮ್ಮ, ನನ್ನಿಂದ ಈ ಮದ್ವೆ ನಿಲ್ಬಾರ್ದು. ನಾವು ಹೊರಟೋಗ್ತೀವಿ. ನಮ್ಮ ಮನೆಯ ಅಂಗಳದಲ್ಲೂ ರಂಗೋಲಿ ಬಿಡಿ. ಕಲ್ಯಾಣ. ಕಲ್ಯಾಣ ಅವ್ರು ಬಂದ್ರಾ? ಬಂದಿದ್ದಾರೆ. ಮದ್ವೆ ಏನಾಯ್ತು? ಗೊತ್ತಿಲ್ಲ. ಎಲ್ಲಿದ್ದಾರೆ? ಹೊಳೆ ಹತ್ರ ಇದ್ದಾರೆ. ಅಲ್ಲಿ ನಿಮ್ ಮದ್ವೆ ತಾಳಿ ಕಟ್ಬೇಕಾದ ಸಮಯದಲ್ಲಿ ನೀವ್ ಇಲ್ಲಿದ್ದೀರಾ ಅಂದ್ರೆ ನಿಮ್ ಮದ್ವೆ ಏನಾಯ್ತು? ಬೇಡ ಅನ್ಬಿಟ್ಟೆ. ನಾಳೆ ಬೆಳಿಗ್ಗೆ ಮುಹೂರ್ತ ಇಟ್ಕೊಂಡು ಈ ಹುಡುಗಿ ಇಷ್ಟ ಇಲ್ಲ, ನನಗೆ ಈ ಮದ್ವೆ ಬೇಡ ಅಂತಿದ್ಯಲ್ಲೋ? ನನಗೆ ಮೇಘಮಾಲ ಅಂದ್ರೆ ಇಷ್ಟ. ನೋಡು, ಅದನ್ನೆಲ್ಲ ಮರ್ತು ಈ ಹುಡುಗಿನ ಮದ್ವೆ ಆಗ್ತೀಯೋ ಇಲ್ವೋ ನೀನು? ಪ್ರೀತಿಸಿದ್ಮೇಲೆ ನಮ್ಮನ್ನ ನಾವೇ ಮರಿತೀವಿ ಹೊರತು ಪ್ರೀತಿಸಿದವ್ರನ್ನ ಹೇಗಮ್ಮ ಮರೆಯೋದು? ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಾನಿದ್ರೆ ಮಾತ್ರನೋ ವಿಷಾನೋ ತಗೊಂಡು ಸತ್ತಿದ್ರೆ ಎದೆ ಬಡ್ಕೊಂಡು ಅಳ್ತಿದ್ರಿ. ಅದೇ ನಾನು ಖಂಡಿತವಾಗಿ ನನಗೆ ಈ ಮದುವೆ ಇಷ್ಟ ಇಲ್ಲ, ದಯವಿಟ್ಟು ನನ್ ಬಿಟ್ಬಿಡಿ ಅಂತ ಬೇಡ್ಕೊಂಡು ನೀವೆಲ್ಲ ಕೇಳಲ್ಲ ಅಲ್ಲ? ನೋಡಿ ಅಂದ್ರೆ ಕೊನೆ ಘಳಿಗೆಲಿ ಎಷ್ಟು ಸುಲಭವಾಗಿ ಈ ಮದ್ವೆ ಬೇಡ ಅಂತಿದ್ದಾನೆ. ಈ ಮದ್ವೆ ನನಗಿಷ್ಟ ಇಲ್ಲ ಅಂತ ಅವ್ನು ಮೊದಲೇ ನಿಮ್ಗೆ ಹೇಳಿದ್ದ, ಆದ್ರೆ ನೀವು ನಮಗದನ್ನ ಹೇಳದೆ ಮುಚ್ಚಿಟ್ರಿ. ನಿಮ್ ಹುಡುಗ ತಾನೇ ನಮ್ಮ ಮನೆಗೆ ಬಂದು ನಮ್ಗೆಲ್ಲ ವಿಷಯನೂ ಹೇಳ್ದ.
ಊರಲ್ಲೆಲ್ಲ ಲಗ್ನ ಪತ್ರಿಕೆ ಹಂಚ್ಬಿಟ್ಟಿದ್ವಿ. ಬಂಧು ಮಿತ್ರರೆಲ್ಲ ಬರ್ತಿದ್ದಾರೆ. ಇದ್ದಕ್ಕಿದ್ದಾಗೆ ಮದುವೆ ನಿಂತೋಗ್ಬಿಟ್ರೆ ಬಂದವರಿಗೆಲ್ಲ ಏನ್ ಉತ್ತರ ಹೇಳೋದು ಅಂತ ಚಿಂತೆ ಶುರು ಆಗೋಯ್ತು. ಅದಕ್ಕೆ ನಮ್ ಹುಡುಗಿಗೆ ಇಷ್ಟವಾದ ಇನ್ನೊಬ್ಬ ಹುಡುಗನ್ ನೋಡಿದ್ವಿ. ಮದುವೆ ಗಂಡು ಬದಲಾದ್ನೆ ಹೊರತು ಮದುವೆ ನಾವ್ ಅನ್ಕೊಂಡ ಹಾಗೆ ಲಕ್ಷಣವಾಗಿ ನಡೆಯುತ್ತೆ. ನಮ್ ಹುಡುಗಿನೂ ತುಂಬಾ ಸಂತೋಷವಾಗೇ ಇದ್ದಾಳೆ. ಮದುವೆಯಲ್ಲಿ ವರದಕ್ಷಿಣೆ ಕಮ್ಮಿ ಆಯ್ತು ಅಂತ ಹೇಳಿ ಹಸೆಮಣೆ ಬಿಟ್ಟು ಎದ್ದು ಹೋಗೋರ್ಗಿಂತ ನಿಮ್ ಮಗ ರಿಯಲಿ ಗ್ರೇಟ್. ಇಷ್ಟು ದಿನ ನಿನ್ ಮದುವೆ ಯಾವಾಗ ಅಂತ ಕೇಳ್ತಾ ಇದೆಯಲ್ಲ, ನೋಡು ಆ ಟೈಮ್ ಬಂದೇ ಆಗ್ಬಿಡ್ತು. ನಾಳೆ ಬೆಳಗ್ಗೆನೆ ಕಣ ಮದುವೆ. ಇಲ್ಲ ಕಣೋ, ದಿಢೀರ್ ಅಂತ ಫಿಕ್ಸ್ ಆಗೋಯ್ತು. ಬರ್ತೀಯ ತಾನೆ? ಬಾಬಾ, ಚಿಕ್ಕ ವಯಸ್ಸಿಂದ ಜೊತೆಲಿ ಆಟ ಆಡಿದ್ವಿ, ಜೊತೆಲಿ ಊಟ ಮಾಡಿದ್ವಿ, ಜೊತೆಲೇ ಬೆಳೆದ್ವಿ. ನಿನ್ ಪ್ರೀತಿಗೋಸ್ಕರ ನನ್ನ ಕೈಲಿ ಮಾಡೋಕ್ಕಾಗಿದೆ ಇಷ್ಟೇ ಕಣೋ.